ಅವಹೇಳನಕಾರಿ ಹೇಳಿಕೆ ಕೊಟ್ಟಂತಹ ಕೇಸ್ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾರೆ. ನಿನ್ನೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ಅವರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿಗೆ 14 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿಗೆ ಕೋರ್ಟ್ ಕೊಟ್ಟಿದೆ. ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ. ಹಿರಿಯಡ್ಕ ಸಬ್ ಜೈಲಿಗೆ ತಿಮರೋಡಿಯನ್ನ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಶನಿವಾರ ತಿಮರೋಡಿ ಬೇಲ್ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ. ಇತ್ತ ಬಂಧನದ ವೇಳೆ ತಿಮರೋಡಿ ಬೆಂಬಲಿಗರು ಹೈಡ್ರಾಮವನ್ನು ಮಾಡಿಬಿಟ್ಟಿದ್ರು. ನಿನ್ನೆ ಮೂವರನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರಹ್ಮಾವರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಮಹೇಶ್ ಶೆಟ್ಟಿ ತಿಮರೋಡಿಗೆ ಬಿಗ್ ಶಾಕ್ ಅನ್ನ ಪೊಲೀಸರು ಕೊಟ್ಟಿರುವಂಥದ್ದು. BL ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಂತಹ ಆರೋಪದ ಅಡಿಯಲ್ಲಿ ನಿನ್ನೆ ಮೊದಲು ಇವರನ್ನ ವಶಕ್ಕೆ ಪಡೆದುಕೊಳ್ತಾರೆ. ಬ್ರಹ್ಮಾವರ ಠಾಣೆಗೆ ಪೊಲೀಸರು ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ವಿಚಾರಣೆಗೊಳಪಡಿಸಿ ಇವರನ್ನ ಅರೆಸ್ಟ್ ತೋರಿಸ್ತಾರೆ. ಅರೆಸ್ಟ್ ಮಾಡಿದ ನಂತರ ಮೆಡಿಕಲ್ ಚೆಕಪ್ಪು, ಅದಾದ ಮೇಲೆ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡುವಂತಹ ಕೆಲಸ. ಈ ವ್ಯಕ್ತಿಯ ಮೇಲೆ ಈ ರೀತಿಯ ಆರೋಪಗಳು, ಕೇಸ್ಗಳು ಇದೇ ಮೊದಲಲ್ಲ. ಇವರೊಬ್ಬ ಹ್ಯಾಬಿಚುವಲ್ ಅಫೆಂಡರ್, ಅಂದರೆ ಇವರ ಮೇಲೆ 20ಕ್ಕೂ ಹೆಚ್ಚು ಪ್ರಕರಣಗಳು, ಕೇಸ್ಗಳು ದಾಖಲಾಗಿದ್ದಾವೆ. ಹಾಗಾಗಿ ಈ ವ್ಯಕ್ತಿಯನ್ನ ಅರೆಸ್ಟ್ ತೋರಿಸಿದ್ದಾರೆ ಪೊಲೀಸರು. ನಿನ್ನೆ ಇವರನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಇವರ ಬೆಂಬಲಿಗರು ಹುಚ್ಚಾಟವನ್ನು ಪ್ರದರ್ಶನ ಮಾಡಿದ್ರು. ಅವರಿಗೂ ಕೂಡ ಶಾಕ್ ಅನ್ನು ಕೊಡುವುದಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಈ ವ್ಯಕ್ತಿ ಏನಿದ್ದಾರೆ, ಇವರು ಧರ್ಮಸ್ಥಳದ ವಿರೋಧಿ ಹೋರಾಟದಲ್ಲಿ ಗುರುತಿಸಿಕೊಂಡಂತಹ ಮುಖ್ಯಸ್ಥ ಅಥವಾ ಒಂದು ಪ್ರಮುಖ ವ್ಯಕ್ತಿ. ಈ ವ್ಯಕ್ತಿಯನ್ನ ನಿನ್ನೆ BL ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ಫೇಸ್ಬುಕ್ನಲ್ಲಿ ಮಾತನಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಕಾರ್ಯಕರ್ತರೊಬ್ಬರು ಕೊಟ್ಟಂತಹ ದೂರಿನ ಮೇರೆಗೆ ಮೊದಲು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಿ ತದನಂತರ ಇವರನ್ನ ಅರೆಸ್ಟ್ ತೋರಿಸ್ತಾರೆ ಪೊಲೀಸರು. ಈಗಿರುವಂತಹ ಪ್ರಶ್ನೆ, ಶನಿವಾರ ಇವರ ಬೇಲ್ ಅರ್ಜಿ ಇರುವಂಥದ್ದು. ಬೇಲ್ ಸಿಗಲಿಲ್ಲ ಅಂದರೆ ಇವರಿಗೆ ಮತ್ತಷ್ಟು ದಿನಗಳ ಕಾಲ ಜೈಲು ವಾಸ ಮುಂದುವರಿಯುತ್ತೆ. ಮತ್ತೊಂದು ಕಡೆ ಈ ಹಿಂದಿನ ಪ್ರಕರಣಗಳು, ಇವರ ಮೇಲಿದ್ದಂತಹ ಕೇಸುಗಳಿಗೆ ಮರುಜೀವ ಬರುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಈ ವ್ಯಕ್ತಿಯ ವಿರುದ್ಧ ಕ್ರಮವನ್ನು ತೆಗೆದುಕೊಂಡೇ ಕೊಳ್ತೀವಿ ಅಂಥೇಳಿ ಅಧಿವೇಶನದಲ್ಲಿ ನಿಂತು ಗೃಹ ಸಚಿವರಾದಂತಹ G. ಪರಮೇಶ್ವರ್ ಅವರು ವಿಪಕ್ಷಗಳಿಗೆ ಭರವಸೆಯನ್ನು ಕೊಟ್ಟಿದ್ರು, ಮಾತನಾಡಿದ್ರು. ರಾಜ್ಯಾದ್ಯಂತ ಧರ್ಮಸ್ಥಳದ ಭಕ್ತರು ನಡೆಸ್ತಾ ಇದ್ದಂತಹ ಹೋರಾಟದಲ್ಲೂ ಕೂಡ ಈ ವ್ಯಕ್ತಿಯ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇತ್ತು. ಎಟ್ ದ ಸೇಮ್ ಟೈಮ್ ಬಿಜೆಪಿ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯಿಸಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈ ವ್ಯಕ್ತಿ DCM DK ಶಿವಕುಮಾರ್ ವಿರುದ್ಧವಾಗಿ ಮಾತನಾಡ್ತಿರ್ತಾರೆ, ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ, ಗೃಹ ಸಚಿವರ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸಾಕಷ್ಟು ರಾಜಕಾರಣಿಗಳ ಬಗ್ಗೆ ಮಾತನಾಡಿದ್ದಾರೆ. ಈಗ BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಂತಹ ಕಾರಣಕ್ಕೆ ಅರೆಸ್ಟ್ ಮಾಡಲಾಗಿದೆ. ಮಹೇಶ್ ತಿಮ್ಮಾರೋಡಿ ಅವರ ಪರವಾಗಿ ಬೇಲ್ ಅಪ್ಲಿಕೇಶನ್ ಕೂಡ ಮೂವ್ ಮಾಡಿದ್ದೇನೆ. ಆ ನಂತರ ಸುಪ್ರೀಂ ಕೋರ್ಟಿನ ಮತ್ತು ಹೈಕೋರ್ಟಿನ ತೀರ್ಪನ್ನು ಕೂಡ ನಾನು ಉಲ್ಲೇಖಿಸಿದ್ದೇನೆ. ಅಲ್ಲಿ ತೀರ್ಪು ಕೂಡ ಕ್ಲಿಯರ್ ಇದೆ. ಅವರನ್ನು ಯಾವ ಕಾರಣಕ್ಕಾಗಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಎಂಬ ಬಗ್ಗೆ ಕೂಡ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಎತ್ತಿದ್ದೇನೆ. ಆ ನಂತರ ಅಭಿಯೋಜನೆ ಇಲಾಖೆಯ ಪರವಾಗಿ ವಾದ ಮಂಡಿಸಿದ್ದಾರೆ. ಆನಂತರ ನಾವು ನ್ಯಾಯಾಲಯ 23ನೇ ತಾರೀಕಿನವರೆಗೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ. ಆನಂತರ ಅಭಿಯೋಜನೆಯವರು ಕೂಡ 23ನೇ ತಾರೀಕಿಗೆ ನಾವು ಬೆಳಿಗ್ಗೆ ಆಕ್ಷೇಪಣೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದ್ದಾರೆ. ಮಹೇಶ್ ತಿಮ್ಮಾರೋಡಿ ಅವರ ಪರವಾಗಿ CM ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡಿದಾಗ ಕ್ರಮ ಆಗಲಿಲ್ಲ, DCM DK ಶಿವಕುಮಾರ್ ವಿರುದ್ಧ ಮಾತನಾಡಿದಾಗ ಕ್ರಮ ಆಗಲಿಲ್ಲ, ಗೃಹ ಸಚಿವರ ಬಗ್ಗೆ ಮಾತನಾಡಿದಾಗಲೂ ಕೂಡ ಕ್ರಮ ಆಗಿಲ್ಲ. ಈಗ BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಂತಹ ವಿಚಾರಕ್ಕೆ ಕ್ರಮ ಆಗಿರೋದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಎಟ್ ದ ಸೇಮ್ ಟೈಮ್ ಮೊದಲು ವಶಕ್ಕೆ ಪಡೆದುಕೊಂಡು ಪೊಲೀಸರು ಅದಾದ ಮೇಲೆ ಅರೆಸ್ಟನ್ನು ತೋರಿಸಿದ್ದಾರೆ. ಈಗಿರುವಂತಹ ಪ್ರಶ್ನೆ ಏನು ಗೊತ್ತಾ, ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಈ ಹಿಂದೆ ಕೇಳಿ ಬಂದಂತಹ ಆರೋಪಗಳು, ಈ ಹಿಂದೆ ದಾಖಲಾದಂತಹ ಪ್ರಕರಣಗಳು, ಅವುಗಳಿಗೆ ಮರುಜೀವ ಬರುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ದೀಪಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಕ್ ಜೈನ್, ಒಂದು ಕಡೆ ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು, ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿರುವಂಥದ್ದು. ಈಗ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ, ಮುಖ್ಯವಾಗಿ
ಈ ಹಿಂದೆ ಅವರ ಹಿಂದೆ ದಾಖಲಾಗಿರುವಂತಹ ಕೇಸ್ಗಳು ಪ್ರಕರಣಗಳಿಗೆ ಮರುಜೀವ ಬರುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ? ಪ್ರೇಮ್, ಈ ತರದ ಚರ್ಚೆ ಈಗ ಆರಂಭ ಆಗಿರುವಂತದ್ದು. ಪ್ರಮುಖವಾಗಿ 20ಕ್ಕಿಂತ ಹೆಚ್ಚು ಕೇಸ್ಗಳು ಮಹೇಶ್ ತಿಮರೋಡಿ ಮೇಲೆ ಈಗಾಗಲೇ ಇರುವಂತದ್ದು. ಅದರ ಜೊತೆಗೆ ಇತ್ತೀಚೆಗೆ ಈ ಅನಾಮಿಕನ ಬುರುಡೆ ಪ್ರಕರಣ ಆಗಿರ್ಬೋದು, ಆ ನಂತರ ನಡೆದಂತಹ ಸುಜಾತಾ ಭಟ್ ಪ್ರಕರಣದ ನಂತರ ಈಗ ಮತ್ತೆ ಇದು ಚರ್ಚೆಗೆ ಬಂದಿರುವಂತದ್ದು. 2-3 ತಿಂಗಳ ಹಿಂದೆ ಅವರಿಗೆ ರೌಡಿ ಶೀಟರ್ ಹಾಕಿ ಅವರನ್ನ ಗಡಿಪಾರು ಮಾಡಬೇಕು ಅನ್ನುವಂತ ಚರ್ಚೆಗಳು ಕೂಡ ಪುತ್ತೂರು ತಹಶೀಲ್ದಾರ್ ಮಟ್ಟದಲ್ಲಿ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಈ ತರದ ಪ್ರಕರಣಗಳು ನಡೀತಾ ಇರೋದ್ರಿಂದ ಬಾಡಿ ವಾರಂಟ್ ಅನ್ನ ಪಡೆದು ಇತರೆ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ವಶಕ್ಕೆ ಪಡ್ಕೋತಾರೆ ಅನ್ನುವಂತ ಚರ್ಚೆಗಳು ಕೂಡ ಇದೆ. ನಾಳೆ ಜಾಮೀನು ಅರ್ಜಿ ಸಂಬಂಧಪಟ್ಟ ಹಾಗೆ ಬ್ರಹ್ಮಾವರ ತಾಲೂಕು ಸಂಚಾರಿ ಪೀಠದಲ್ಲಿ ಈ ಒಂದು ವಾದ ಪ್ರತಿವಾದ ಮುಂದುವರಿಯುವಂತದ್ದು. ಹಾಗಾಗಿ 2 ದಿನಗಳ ಕಾಲ ಅವರು ಜೈಲಿನಲ್ಲೇ ಕಳಿಬೇಕಾದಂತಹ ಪರಿಸ್ಥಿತಿ ಇದೆ. ಆ ನಂತರ ಬಾಡಿ ವಾರಂಟ್ ಪಡಿತಾರೆ ಅನ್ನುವಂಥದ್ದು ಈಗ ಚರ್ಚೆಯಲ್ಲಿರುವಂತದ್ದು. ಪ್ರಮುಖವಾಗಿ ಬೆಳ್ತಂಗಡಿ ಪೊಲೀಸರು ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಅನಾಮಿಕರ ಹಿಂದೆ ಷಡ್ಯಂತ್ರ ನಡೆದಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಆತ ಕೆಲವು ಮಾಹಿತಿಗಳನ್ನ ನೀಡಿದಂತಹ ಹಿನ್ನೆಲೆಯಲ್ಲಿ ಅವರನ್ನ ಬಾಡಿ ವಾರಂಟ್ ಪಡೆಯುವಂತಹ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈ ಒಂದು ಹೋರಾಟದ ಈ ಸೌಜನ್ಯ ಹೋರಾಟದ ಹೆಸರಿನಲ್ಲಿ ಬೇರೆ ಬೇರೆ ದಿಕ್ಕಿನಲ್ಲಿ ಯಾವುದು ಈ ಅಪಪ್ರಚಾರ, ತೇಜೋವಧೆ ಅಥವಾ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ನಡೀತಾ ಇದೆ. ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಿನ ಕುಣಿಕೆಯಲ್ಲಿ ಈ ತಂಡ ಸಿಲುಕಿಕೊಂಡಿರುವಂತಹ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ದೀಪಕ್ ಜೈನ್ ತಮ್ಮೆಲ್ಲ ಮಾಹಿತಿಗಾಗಿ.